ನಮಸ್ಕಾರ ಫ್ರೆಂಡ್ಸ್, ಭಾರತ್ ಡೈನಾಮಿಕ್ ಲಿಮಿಟೆಡ್ ಒಂದು ಹೊಸ ನೋಟಿಫಿಕೇಷನ್ ಹೊರಡಿಸಿದೆ. ನೋಡಿ, ಇಲ್ಲಿ ನೋಟಿಫಿಕೇಷನ್ ಡೇಟ್ ಬಂದುಬಿಟ್ಟು 24 ನವಂಬರ್ 2025 ಇದೆ. ಇಲ್ಲಿ ಲಾಸ್ಟ್ ಡೇಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಕೊಟ್ಟಿದ್ದಾರೆ ನೋಡ್ಬೋದು. 8/12/2025 ಇದೆ. ಇದರಲ್ಲಿ ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟಿದೆ, ನಿಮ್ಮ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇವತ್ತೇ ಅಂದರೆ 24 ನವಂಬರ್ 2025ಕ್ಕೆ ಪ್ರಾರಂಭ ಆಗಿದೆ. ಇದಾದ ನಂತರ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಅದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇದೆ, ಮತ್ತು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ವೇಕೆನ್ಸಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಫೈಟರ್ ಒಟ್ಟು ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 70 ಇದೆ. ಇದಾದ ನಂತರ ಎಲೆಕ್ಟ್ರಿಷಿಯನ್ 10 ಪೋಸ್ಟ್ ಇದೆ. ಇದಾದ ನಂತರ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ 30 ಪೋಸ್ಟ್ ಇದೆ. ಅದಾದ ನಂತರ ಮೆಕ್ಯಾನಿಸ್ಟ್ ಇದರಲ್ಲಿ ಕೂಡ 15 ಪೋಸ್ಟ್ ಇದೆ. ಇದಾದ ನಂತರ ಮೆಕ್ಯಾನಿಸ್ಟ್ ಗ್ರೈಂಡರ್ನಲ್ಲಿ 2 ಪೋಸ್ಟ್ ಇದೆ. ಇದಾದ ನಂತರ ಮೆಕ್ಯಾನಿಕಲ್ ಡೀಸೆಲ್ ಅಂತ ಇದರಲ್ಲಿ ಕೂಡ 5 ಪೋಸ್ಟ್ಗಳಿದೆ. ಇದಾದ ನಂತರ ಮೆಕ್ಯಾನಿಕ್ R&AC ಅಂತ ಇದೆ, ಇದರಲ್ಲೂ ಕೂಡ 5 ಪೋಸ್ಟ್ಗಳಿದೆ. ಇದಾದ ನಂತರ ಟರ್ನರ್ನಲ್ಲಿ 15 ಪೋಸ್ಟ್ಗಳಿದೆ. ಇದಾದ ನಂತರ ವೆಲ್ಡರ್ನಲ್ಲಿ 4 ಪೋಸ್ಟ್ಗಳಿದೆ. ಟೋಟಲಿ ವೇಕೆನ್ಸಿಗಳು ಬಂದುಬಿಟ್ಟು 156 ಪೋಸ್ಟ್ಗಳಿದೆ. ಇಲ್ಲಿ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಕೇಳಿದ್ದಾರೆ. ನೀವು 10th+ ITI ಪಾಸ್ ಆಗಿರಬೇಕು. ಇದಾದ ನಂತರ ಏಜ್ ಲಿಮಿಟ್ ಕೇಳಿದ್ದಾರೆ. ನೋಡಿ, ಮಿನಿಮಮ್ ನಿಮಗೆ 14 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಇರಬೇಕು. ಇದಾದ ನಂತರ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, SC ದವರಿಗೆ 5 ವರ್ಷ ಮೀಸಲಾತಿ. ಅದಾದ ನಂತರ ST ದವರಿಗೂ ಕೂಡ 5 ವರ್ಷದ ಮೀಸಲಾತಿ ಇದೆ. ಅದಾದ ನಂತರ OBC ದವರಿಗೆ 3 ವರ್ಷ ಮೀಸಲಾತಿ ಇದೆ. ಇದಾದ ನಂತರ SC/ST PWDವರಿಗೆ ಉಳ್ಕಿದವರಿಗೆ 10 ವರ್ಷ, 13 ವರ್ಷ, 15 ವರ್ಷ ಈ ರೀತಿ ಮೀಸಲಾತಿ ಕೊಟ್ಟಿದ್ದಾರೆ. ನೀವು ವಿಡಿಯೋ ಪೌಸ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ. ಇದಾದ ನಂತರ ಇಲ್ಲಿಯೂ ಗಮನಿಸಬೇಕು. ಇಲ್ಲಿ ನೋಡಿ, 10th ITI ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮದು ಒರಿಜಿನಲ್ ಪೂರ 10th ITI ಮತ್ತು ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ ಸ್ಕ್ಯಾನ್ ಮಾಡಬೇಕು. ನೀವು ಜೆರಾಕ್ಸ್ ಕಾಪಿನ ಸ್ಕ್ಯಾನ್ ಮಾಡಿದರೆ ಅದು ಫಾರ್ಮ್ ರಿಜೆಕ್ಟ್ ಆಗುತ್ತೆ. ಇದಾದ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಮೋಡ್ ಯಾವ ರೀತಿ ಇರುತ್ತೆ ಅಂದರೆ ಬೇಸ್ಡ್ ಆನ್ ಮೆರಿಟ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನೋಡ್ಬೋದು. ಟ್ರೇಡ್ ವೈಸ್ ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ಇರುತ್ತೆ. ಅಂದರೆ ನೀವು ಫೈಟರ್ನಲ್ಲಿ ಹಾಕಿದ್ರೆ ಅಲ್ಲೊಂದು ಮೆರಿಟ್ ಲಿಸ್ಟ್ ಬೇರೆ ನಿಲ್ಲುತ್ತೆ. ಅದಾದ ನಂತರ ಮೆಕ್ಯಾನಿಸ್ಟ್ನಲ್ಲಿ ಹಾಕಿದ್ರೆ ಅಲ್ಲೊಂದು ಲಿಸ್ಟ್ ಬೇರೆ ಇರುತ್ತೆ. ಈ ರೀತಿ ಟ್ರೇಡ್ ವೈಸ್ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಡಿಸೈಡ್ ಆಗುತ್ತೆ. ಇದಾದ ನಂತರ ಇಲ್ಲಿ ನೀವು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಆಫ್ಟರ್ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಯಿಂಗ್ ಭಾರತ್ ಡೈನಾಮಿಕ್ ಲಿಮಿಟೆಡ್ ಕಂಚಾಬಾಗ್ ಹೈದರಾಬಾದ್ ಇನ್ ದ ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಶುಡ್ ಬಿ ಸೆಂಡ್ ದ ಹಾರ್ಡ್ ಕಾಪೀಸ್ ಅಂತ ಇದೆ. ಅಂದರೆ ಇದರ ಅರ್ಥ, ನೀವು ರಿಜಿಸ್ಟ್ರೇಷನ್ ಮಾಡಿದಾಗ ನೀವು ರಿಜಿಸ್ಟ್ರೇಷನ್ನ ಒಂದು ಫಾರ್ಮ, ಅದಾದ ನಂತರ ನಿಮ್ಮ ಒಂದು 10th ಜೆರಾಕ್ಸ್ ಕಾಪಿ, ಅದಾದ ನಂತರ ನಿಮ್ಮ ITI ಮಾರ್ಕ್ಸ್ ಕಾರ್ಡ್, ಅದಾದ ನಂತರ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್, ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈ ಒಂದು ಅಡ್ರೆಸ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕು. ಆವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಒಂದು ವೇಳೆ ನೀವು ವಿತೌಟ್ ಅಪ್ಲಿಕೇಶನ್ ಹಾಕ್ದೇನೆ ನೀವು ಏನಾದರೂ ಹಾಗೆ ಪೋಸ್ಟ್ ಮಾಡಿದ್ರೆ ಹಾರ್ಡ್ ಕಾಪಿಗಳನ್ನು ಹಾಗೆ ಈ ಒಂದು ಅಡ್ರೆಸ್ಗೆ ಕಳಿಸಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಕನ್ಸಿಡರ್ ಮಾಡೋದಿಲ್ಲ, ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ. ಇದಾದ ನಂತರ ಇಲ್ಲಿ ನೋಡ್ಬೋದು, ನಿಮಗೆ ಇನ್ನೊಂದು ಬಾರಿ ಶಾರ್ಟಾಗಿ ತಿಳಿಸ್ಕೊಡ್ತೀನಿ ನೋಡು. ಕಂಪ್ನಿ ನೇಮ್ ಬಂದುಬಿಟ್ಟು ಭಾರತ್ ಡೈನಾಮಿಕ್ಸ್. ಒಂದು ನಿಮಿಷ, ಭಾರತ್ ಡೈನಾಮಿಕ್ಸ್ ಅಂತ ಇದೆ. ಅದಾದ ನಂತರ ಪೋಸ್ಟ್ ನೇಮ್ ಬಂದುಬಿಟ್ಟು ಅಪ್ರೆಂಟಿಸ್. ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು 156 ಇದೆ. ಇದಾದ ನಂತರ ಕ್ವಾಲಿಫಿಕೇಷನ್ ನೋಡಿ, ನೀವು ITI ಮುಗಿಸಿರಬೇಕು. ಇದಾದ ನಂತರ ನಿಮ್ಮ ಒಂದು ಏಜ್ ಲಿಮಿಟ್ ಈಗಾಗಲೇ ಹೇಳೋರಾಗೆ 14ರಿಂದ 30 ವರ್ಷ ಇರಬೇಕು. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 24/11/2025. ಲಾಸ್ಟ್ ಡೇಟ್ ಬಂದುಬಿಟ್ಟು 8/12/2025. ಇದಾದ ನಂತರ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. www.apprenticeshipindia.government.in ಅಂತ ಇದೆ. ನೀವು ಈ ಒಂದು ವೆಬ್ಸೈಟ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ.
ನೋಡಿ www.apprenticeship.india.government.in ಮೇಲೆ ನೀವು ಈ ರೀತಿ ಇದನ್ನು ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನೀವು ಇಲ್ಲಿ ನೋಡ್ಬೋದು ಅಪ್ರೆಂಟಿಸಿಪ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗ ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಯಾಂಡಿಡೇಟ್ ಅಂತ ಬರುತ್ತೆ. ಕ್ಯಾಂಡಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಬರುತ್ತೆ. ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ITI ಸ್ಟೂಡೆಂಟ್ ಇದೆ. ಈಗ ITI ಸ್ಟೂಡೆಂಟ್ ಅಂತ ಇಲ್ಲಿ ಇದೆಯಲ್ಲ, ಇದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ನಿಮ್ಮ ಒಂದು ರೋಲ್ ನಂಬರ್ ಹಾಕಿ. ರೋಲ್ ನಂಬರ್ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಒಂದು ಹೆಸರು, ಅದಾದ ನಂತರ ನಿಮ್ಮ ತಂದೆ ಅಥವಾ ತಾಯಿ ಹೆಸರು, ಇಲ್ಲಿ ರಿಲೇಷನ್ಶಿಪ್ ಹೆಸರು, ಅದಾದ ನಂತರ ಇಲ್ಲಿ ನಿಮ್ಮ ಪೂರ್ತಿ ಡೇಟ್ ಆಫ್ ಬರ್ತ್, ಜೆಂಡರ್ ಆಟೋಮೆಟಿಕಲಿ ITI ನಂಬರ್ ಹಾಕಿದಾಗ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ತಂದೆ ತಾಯಿ ಹೆಸರು ಆಟೋಮೆಟಿಕಲಿ ತೊಗೊಳುತ್ತೆ. ಇದಾದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇದಾದ ನಂತರ ನಿಮ್ಮ ಇಮೇಲ್ ID ಹಾಕಿ, ಅದಾದ ನಂತರ ಕನ್ಫರ್ಮ್ ಇಮೇಲ್ ID ಹಾಕಿ, ಇದಾದ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ, ಅದಾದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದಾಗ ಇಲ್ಲಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಲಾಗಿನ್ ಅಂತ ಬರುತ್ತೆ. ಇಲ್ಲಿ ನೋಡಿ ನೀವು ಲಾಗಿನ್, ಇಲ್ಲಿ ನಿಮ್ಮ ಒಂದು ಇಮೇಲ್ ID ಹಾಕಿ ನೀವು ಜಸ್ಟ್ ಚೆನ್ನಾಗಿದ್ದಾನೆ ನೀವು ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ವ ಅದನ್ನು ಇಲ್ಲಿ ಹಾಕಬೇಕು. ಹಾಕಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಒಂದು OTP ಬರುತ್ತೆ. OTP ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಅಬೌಟ್ ಮೀ ಅಂತ ಇದೆಯಲ್ಲ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಮೇಲ ಫಿಮೇಲ ಅದನ್ನು ಹಾಕಿ, ಅದಾದ ನಂತರ ಡಿಸಬಿಲಿಟಿ ಅಂತ ಕೇಳ್ತೀನಿ, ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಒಂದು ಸಾಕ್ಷಿ ಅಂದರೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಇದಾದ ನಂತರ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರು ಹಾಕಿ. ನಿಮಗೆ ಅವ್ರು ಏನಾಗಬೇಕು, ಮದರ್ ಆಗಬೇಕು ತಂದೆ, ಅದನ್ನು ಹಾಕಿ. ತಂದೆ ತಾಯಿ ಅಥವಾ ಹೆಂಡತಿ ಗಂಡ ಅದನ್ನು ಹಾಕಿ. ಇದಾದ ನಂತರ ನಿಮ್ಮ ಒಂದು ತಂದೆ ಹೆಸರು ಆದಮೇಲೆ ನಿಮ್ಮ ತಾಯಿಯವರ ಹೆಸರು ಹಾಕಿದ ನಂತರ ಇಲ್ಲಿ ನೋಡ್ಬೋದು ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ಅದಾದ ನಂತರ ID ಪ್ರೂಫ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ID ಪ್ರೂಫ್ ಪ್ಯಾನ್ ಕಾರ್ಡ್ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡಿಕೊಂಡು ಇಲ್ಲಿ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂದರೆ ಪ್ಯಾನ್ ಕಾರ್ಡ್ ಜೊತೆಗೆ ನಿಮ್ಮ ಕಾಲೇಜ್ದು ಒಂದು ID ಕಾರ್ಡ್ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಗಿ ಅಟ್ಯಾಚ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಕ್ಯಾಟಗರಿ ಚಾಯ್ಸ್ ಮಾಡ್ಕೊಳ್ಳಿ. ನೀವು SCನ STನ ಅಥವಾ OBCನ ಅಥವಾ ಜನರಲ್ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಸಿಟಿ, ಅದಾದ ನಂತರ ನಿಮ್ಮ ಅಡ್ರೆಸ್, ನಿಮ್ಮ ಊರು ಯಾವುದು, ನಿಮ್ಮ ತಾಲೂಕು ಯಾವುದು. ಅದಾದ ನಂತರ ಇಲ್ಲಿ ನೋಡಿ ಅಡ್ರೆಸ್ ಇದ್ದಲ್ಲಿ ನಿಮ್ಮ ಊರು ಹಾಕಿ, ಸಿಟಿ ಇದ್ದಲ್ಲಿ ನಿಮ್ಮ ತಾಲೂಕು ಹಾಕಿ. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಇದೆಯಲ್ಲ, ಸ್ಟೇಟನ್ನು ಚಾಯ್ಸ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ನೋಡಿ ನಿಮ್ಮ JPG ಫಾರ್ಮೆಟ್ನಲ್ಲಿರಬೇಕು. ಇದಾದ ನಂತರ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಮಾಡಿ. ಇದನ್ನು ಕೂಡ JPG ಫಾರ್ಮೆಟ್ನಲ್ಲಿ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಓನ್ಲಿ 4 MB ಓನ್ಲಿ 2 ಅನ್ನತ್ತೆ. ಮ್ಯಾಕ್ಸಿಮಮ್ ನಿಮಗೆ 4 MB ತನಕ ಅವರು ಅವಕಾಶನೇ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡಿ 4 MB ತನಕ ನಿಮ್ಮ ಒಂದು ಸಿಗ್ನೇಚರ್ ಅವಕಾಶ ಕೊಟ್ಟಿದ್ದಾರೆ. ಇದಾದ ನಂತರ ಇವೆಲ್ಲ ಒಂದು ಸಿಗ್ನೇಚರ್ ಇಮೇಜ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ಎಜುಕೇಷನ್ ಅಂತ ಇದೆಯಲ್ವಾ, ಆ್ಯಡ್ ಎಜುಕೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕ್ಲಿಕ್ ಮಾಡಿದಾಗ ನೋಡಿ ಎಜುಕೇಷನ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಎಜುಕೇಷನ್ ಟೈಪ್ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಟೈಪ್ಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಒಂದು ಕ್ಯಾಟಗರಿ ಎಜುಕೇಷನ್ ಸ್ಪೆಷಲೈಸೇಷನ್ ಅಂತ ಇರುತ್ತೆ, ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ನೇಮ್, ನಿಮ್ಮ 10th ಬೋರ್ಡಿನ ಇನ್ಸ್ಟಿಟ್ಯೂಟ್ ನೇಮ್ ಹಾಕಿ. ಅದಾದ ನಂತರ ನೀವು 10th ಅಂದರೆ 10ನೇತಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ಹಾಕಿ. ನಿಮ್ಮ ಒಂದು 10ನೇ ತರಗತಿಯಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದ್ದು ಅದನ್ನು ಇಲ್ಲಿ ಹಾಕಿ. ನೀವು 10ನೇ ತರಗತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ ಅದನ್ನು ಇಲ್ಲಿ ಹಾಕಿ.
ಹಾಕಿದಾಗ ನೀವು ಯಾವಾಗ ಜಾಯ್ನ್ ಆಗಿದ್ದೀರಾ ಅದನ್ನು ಹಾಕಿ ನಿಮ್ಮ ಒಂದು ಎಂಡ್ ಡೇಟ್ ನಿಮ್ಮ ಒಂದು 10th ಸರ್ಟಿಫಿಕೇಟ್ ಮೇಲೆ ಇರುತ್ತೆ. ಅದನ್ನು ಇಲ್ಲಿ ಫಿಲಪ್ ಮಾಡಿ. ಇದರ ನಂತರ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸನ್ನು 4 MB ತನಕ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಇನ್ನೊಂದು ರೀತಿ ನಿಮಗೆ ಕೇಳ್ತಾ, ಇಲ್ಲಿ ನೀವು ಈಗ ಎಷ್ಟೋ ತನಕ ನೀವು 10th ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ರಿ. ಈಗ ನಿಮ್ಮ ಒಂದು ITI ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ನೋಡಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂದರೆ, ಇಲ್ಲಿ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಚಾಯ್ಸ್ ಮಾಡಿಕೊಂಡು ಇಲ್ಲಿ ITI ಅಂತ ಹಾಕಿ. ITI ಅಂತ ಚಾಯ್ಸ್ ಮಾಡ್ಕೊಂಡಾಗ ನಿಮ್ಮ ಕ್ಯಾಟಗರಿ ಸೆಕ್ಟರ್ ಕೇಳುತ್ತೆ, NCVT ಏನಂತ ನಾನು ಚಾಯ್ಸ್ ಮಾಡ್ಕೊಂಡೇಳಿ. 2 ಪ್ರಕಾರದಲ್ಲಿ ಬರುತ್ತೆ. ನೀವು ಯಾವ ಒಂದು ಸೆಕ್ಟರ್ನಲ್ಲಿ ಬರ್ತೀರೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದರ ನಂತರ ಸ್ಪೆಷಲೈಸೇಷನ್ ನೋಡಿ, ನಾನು ಫೈಟರ್ ಅಂತ ಚಾಯ್ಸ್ ಮಾಡ್ಕೊಂಡೀನಿ. ಇದರ ನಂತರ ಇನ್ಸ್ಟಿಟ್ಯೂಟ್ ನೇಮ್ ಹಾಕಬೇಕು. ಅದರ ನಂತರ ನಾನು ITIನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಅದನ್ನು ಹಾಕಬೇಕು. ಅದರ ನಂತರ ITIನಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅದನ್ನು ಇಲ್ಲಿ ಹಾಕಬೇಕು. ಅದರ ನಂತರ ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀನಿ ITIನಲ್ಲಿ ಅದನ್ನು ಇಲ್ಲಿ ಹಾಕಿ, ನಾನು ಯಾವಾಗ ಜಾಯ್ನ್ ಆಗಿನಿ ಅದನ್ನು ಹಾಕಿ, ನನ್ನ ಸರ್ಟಿಫಿಕೇಟ್ ಮೇಲೆ ಕೊನೆಯ ದಿನಾಂಕ ಅಂತ ಒಂದು ಬರೆದಿರುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ಗಮನಿಸಬೇಕು, ಪ್ರಿಫರೆನ್ಸ್ ಅಂತ ಇರುತ್ತೆ. ಈ ಪ್ರಿಫರೆನ್ಸ್ ಎಡಿಟ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪ್ರಿಫರೆನ್ಸ್ ನೀವು ಮೊದಲನೇದಾಗಿ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತೀರಾ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಫೈಟರ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ಅಸೆಂಬ್ಲಿ, ಅದರ ನಂತರ ವೆಲ್ಡರ್ ಆ್ಯಂಡ್ ಫಿಟ್ನೆಸ್ ಅಂತ ಇದೆ. ನಾನು ಆ ಪ್ರಿಫರೆನ್ಸನ್ನು ಚಾಯ್ಸ್ ಮಾಡ್ಕೋತೀನಿ. ಯಾವ ರೀತಿ ನೋಡಿ ಇಲ್ಲಿ ನೀವು ನೋಡ್ಬೋದು, ನಾನು ಮೇಕ್ ಫೈಟರ್ ಅಂತ, ಅದರ ನಂತರ ಫೈಟರ್ ಮೆಕ್ಯಾನಿಕ್ ಅಸೆಂಬ್ಲಿ ಅಂತ ನಾನು 2 ಚಾಯ್ಸ್ ಮಾಡ್ಕೊಂಡಿನಿ. ಚಾಯ್ಸ್ ಮಾಡ್ಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಆಧಾರ್ ವೆರಿಫಿಕೇಷನ್ ಎಡಿಟ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆದಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅದಕ್ಕೊಂದು OTP ಬರುತ್ತೆ. OTP ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆ OTP ಬಂದಾಗ ಅದನ್ನು ಫಿಲಪ್ ಮಾಡಿ ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್. ಇಲ್ಲಿ ಸೈಡಲ್ಲಿ ನಿಮ್ಮ ಒಂದು ಫೋಟೋ, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಇದೇ ಮೇನ್ ಆಗಿರುತ್ತೆ. ನೀವು ಅಪ್ಲೈ ಮಾಡೋದಕ್ಕೆ ಇದೇ ಮೇನ್ ಆದ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಮುಖ್ಯವಾಗಿ ಅಪ್ರೆಂಟಿಸ್ಶಿಪ್ ಅಪರ್ಚುನಿಟಿ ಅಂತ ಇದೆಯಲ್ವಾ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಸ್ಲೈಡ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು, ನೀವು ಬ್ಯಾಂಕ್ ಆಫ್ ಬರೋಡಾ, ಇದರ ನಂತರ ಬ್ಯಾಂಕ್ ಆಫ್ ಇಂಡಿಯಾ, ಅದರ ನಂತರ ಸಾಕಷ್ಟು ವೇಕೆನ್ಸಿಗಳನ್ನು ಕರೆದಿದ್ದಾರೆ. ನೀವು ಯಾವುದನ್ನು ಅಪ್ಲೈ ಮಾಡಬೇಕು ಅಂತ ಬಯಸಿದಿರೋ ಅಲ್ಲಿ ನೀವು ಈ ರೀತಿ ಕ್ಲಿಕ್ ಮಾಡಬೇಕು. ಇಲ್ಲಿ ಭಾರತ್ ಡೈನಾಮಿಕ್ ಲಿಮಿಟೆಡ್ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಅಂತ ಇದೆಯಲ್ಲೋ ಕ್ಲಿಕ್ ಮಾಡಿದಾಗ ಮುಂದಿನ ಪೇಜ್ದಲ್ಲಿ ಭಾರತ್ ಡೈನಾಮಿಕ್ ಲಿಮಿಟೆಡ್ನ ಒಂದು ಅಪ್ರೆಂಟಿಸ್ಶಿಪ್ ಪೋಸ್ಟ್ಗಳನ್ನು ಇದೇ ರೀತಿ ಸೇಮ್ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಪೂರ್ತಿಯಾಗಿ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದು ಆಗಿತ್ತು ಭಾರತ್ ಡೈನಾಮಿಕ್ ಲಿಮಿಟೆಡ್ನ ಒಂದು ನೋಟಿಫಿಕೇಷನ್ನ ಪೂರ್ತಿ ಡೀಟೇಲ್ ನಾನು ನಿಮಗೆ ಹೇಳಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಾದರೂ ಇಷ್ಟ ಆದರೆ ಅವರಿಗೂ ತಿಳಿಸಿ, ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.